ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದಾಗಿತ್ತು. ಈಗ ನೋಡಿ ನನ್ನ ಮಗಳಿಗೆ ಇನ್ನೊಂದ್ಸತಿ ಬಡಿಸ್ಬೇಕಾಗುತ್ತೆ. ಆಯಾಯ ವಯಸ್ಸಿನವರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಒಳ್ಳೆಯದು. ನಮ್ಮ ಮಾತಿನ ರುಚಿ ಅವ್ರಿಗೆ ಹಿಡಿಸ್ದೆ ಹೋಗ್ಬೋದು, ಅವರ ಮಾತಿನ ರುಚಿ ನಮಗೆ ಹಿಡಿಸ್ದೆ ಹೋಗ್ಬೋದು ಅಲ್ವೇ? ಹೌದು ಹೌದು, ಅವ್ರ ಮಾತೇ ಬೇರೆ, ನಮ್ಮ ಮಾತೇ ಬೇರೆ. ಆದರೆ ಊಟದ ರುಚಿ ವಿಚಾರದಲ್ಲಿ ಎರಡು ಮಾತಿಲ್ಲ. ಅಮೃತ ಅಮೃತ ಇದಾಗಿದೆ. ಇಂಥ ಅಡುಗೆನ ಊಟ ಮಾಡಿ ಎಷ್ಟೋ ದಿನಗಳಾಗೋಗಿತ್ತು. ಅತ್ತಿಗೆ ಯಾರು ಅಡುಗೆ ಮಾಡಿದವರು? ನಾನು ಸೊಸೆ ಮಾಡಿದ್ದು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ರುಚಿಯಾಗಿ ಅಡುಗೆ ಮಾಡಿದ್ಯಮ್ಮ. ಅದೆಲ್ಲ ಸಂಸ್ಕಾರ ಬಲದಿಂದ ಬರುವಂಥದ್ದು. ಅಮ್ಮನ ಕೈ ರುಚಿಯ ಗುಣ ಮಗಳಿಗೂ ತಾಗಿರುತ್ತೆ. ನಿಮ್ಮಮ್ಮನೂ ಹೀಗೆ ರುಚಿಯಾಗಿ ಅಡುಗೆ ಮಾಡ್ತಾ ಇರಬಹುದು ಅಂತ ಅನಿಸುತ್ತೆ. ಅದಕ್ಕೆ ಈ ಥರದ ರುಚಿಯಾದ ಊಟ ಮಾಡೋದಕ್ಕೆ ಮೂರು ದಿನಕ್ಕೆ ನಿಮ್ಮ ಮನೆಗೆ ನಾನು ಬಂದೇ ಬರ್ತೀನಿ. ಧಾರಾಳವಾಗಿ ಬನ್ನಿ. ನೀವು ಬರ್ತೀರಾ ಅಂತಂದ್ರೆ ಪ್ರತಿ ಸಲನೂ ಬೇರೆ ಬೇರೆ ಅಡಿಗೆ ಮಾಡ್ತಾಳೆ. ಏನ್ ಪಿಂಕಿ? ಹೌದು ಅಂಕಲ್, ನನಗೂ ಯಾರಿಗಾದ್ರೂ ಅಡುಗೆ ಮಾಡಿ ಬಡಿಸೋದು ಅಂದ್ರೆ ತುಂಬಾ ಖುಷಿ. ಈ ಕಾಲದಲ್ಲಿ ಇಂಥ ಮಾತು ಯಾರಮ್ಮ ಹೇಳ್ತಾರೆ? ಅದಕ್ಕೆ ಈ ಥರದ ಸೊಸೆನ ಪುಡಿಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು.